1928ರಲ್ಲಿ ಭಾರತದ ಕರಕೋರಂ ಬೆಟ್ಟದ ಬಳಿ ಕ್ಯಾಂಪಿಂಗ್ ಮಾಡುತ್ತಿದ್ದಂತಹ ಒಬ್ಬ ಪರ್ವತಾರೋಹಿಯ ಕಣ್ಣಿಗೆ ಒಂದು ವಿಚಿತ್ರವಾಗಿ ಹೊಳೆಯುತ್ತಿರುವ ನಿಗೂಢ ವಸ್ತು ಕಾಣಿಸಿಕೊಳ್ಳುತ್ತದೆ. ಹತ್ತಿರ ಹೋಗಿ ನೋಡಿದಾಗ ತೆಳುವಾದ ಮಂಜುಗಡ್ಡೆಯ ಪದರದ ಒಳಗೆ ಸೇರಿಕೊಂಡಿದ್ದ ಒಂದು ಬೃಹತ್ ಆಕಾರದ ಗೋಳ ಅವನ ಕಣ್ಣಿಗೆ ಬೀಳುತ್ತದೆ. ಆಶ್ಚರ್ಯದಿಂದ ಅದನ್ನು ನೋಡಿದ ನಂತರ ಆತ ತನ್ನ ಕೈಲಿದ್ದ ಪಿಕಾಸಿಯಿಂದ ಆ ಗೋಳಕ್ಕೆ ಹೊಡೆಯುತ್ತಾನೆ. ಇದರಿಂದಾಗಿ ಆ ಗೋಳವು ಇನ್ನೂ ಹೆಚ್ಚಿನ ತೀವ್ರತೆಯಿಂದ ಹೊಳೆಯಲು ಶುರುವಾಗಿ ಆತನನ್ನು ಎಚ್ಚರ ತಪ್ಪಿ ಕೆಳಗೆ ಬೀಳುವ ಹಾಗೆ ಮಾಡಿ ಬಿಡುತ್ತದೆ. ಸ್ವಲ್ಪ ಸಮಯದ ನಂತರ ಎಚ್ಚರವಾದಾಗ ಆ ವಸ್ತುವು ಅಲ್ಲಿಂದ ಮಾಯವಾಗಿರುತ್ತದೆ. ಆದರೆ ಅವನ ದೇಹದ ಮೇಲೆ ಒಂದು ವಿಚಿತ್ರವಾದ ಕಲೆ ಉಳಿದಿರುತ್ತದೆ. ದಶಕಗಳ ನಂತರ 2008ರಲ್ಲಿ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವ ಹೆಲೆನ್ ಹೆಸರಿನ ಆಸ್ಟ್ರೋಬಯಾಲಜಿಸ್ಟ್ ತನ್ನ ಮಲಮಗ ಜೇಕಬ್ ಇರೋ ಮನೆಗೆ ವಾಪಸ್ ಬರುತ್ತಾಳೆ. ತಂದೆ ತೀರಿಕೊಂಡಾಗಿನಿಂದ ಆ ಹುಡುಗ ಎಲ್ಲರಿಂದ ದೂರವೇ ಉಳಿದಿದ್ದರೂ ಕೂಡ ಹೆಲೆನ್ ಮಾತ್ರ ಅವನ ಮೇಲೆ ತುಂಬಾ ಪ್ರೀತಿ ಮತ್ತು ಕಾಳಜಿ ಇಟ್ಟುಕೊಂಡಿರುತ್ತಾಳೆ. ಹೆಲೆನ್ಗೆ ಬೇಗನೆ ಯಾರೋ ಅಪರಿಚಿತ ವ್ಯಕ್ತಿಯಿಂದ ಒಂದು ಕಾಲ್ ಬರುತ್ತದೆ. ಅದರಲ್ಲಿ ಆಕೆಯನ್ನು ಕರೆದೊಯ್ಯಲು ಬರುತ್ತಿದ್ದಾರೆ ಅಂತ ಅವರು ಎಚ್ಚರಿಕೆ ಕೊಡುತ್ತಾರೆ. ತಕ್ಷಣವೇ ಪೊಲೀಸರು ಮನೆಯನ್ನು ಸುತ್ತುವರಿಯುತ್ತಾರೆ ಮತ್ತೆ FBI ಏಜೆಂಟ್ ಬಂದು ಯಾವುದೇ ವಿವರಣೆ ಕೊಡದೆ ಆಕೆ ತಮ್ಮ ಜೊತೆ ಬರಲೇಬೇಕು ಅಂತ ಹೇಳುತ್ತಾನೆ. ಜೇಕಬ್ನನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ಹೆಲೆನ್ಗೆ ಇಷ್ಟವಿರಲಿಲ್ಲ. ಆದರೆ ಅದೃಷ್ಟವಶಾತ್ ಪಕ್ಕದ ಮನೆಯವಳು ಸಹಾಯ ಮಾಡಲು ಬರುತ್ತಾಳೆ. ಇದರಿಂದಾಗಿ ಹೆಲೆನ್ ಆ ಹುಡುಗನನ್ನು ಆಕೆಯ ಆರೈಕೆಯಲ್ಲಿ ಬಿಟ್ಟು ಹೋಗಲು ಸಾಧ್ಯವಾಗುತ್ತದೆ. ಅವಳ ಪ್ರಶ್ನೆಗಳನ್ನು ಕಡೆಗಣಿಸುತ್ತಾ FBI ಏಜೆಂಟ್ಗಳು ಹೆಲೆನ್ ಅನ್ನು ತಮ್ಮ ಗಾಡಿಯಲ್ಲಿ ಕರೆದುಕೊಂಡು ಅಲ್ಲಿಂದ ವೇಗವಾಗಿ ಹೊರಡುತ್ತಾರೆ. ಕೊನೆಗೆ ಅವರು ಒಂದು ಏರ್ಫೀಲ್ಡ್ ತಲುಪುತ್ತಾರೆ. ಅಲ್ಲಿ ಹೆಲೆನ್ ನ್ಯೂಕ್ಲಿಯರ್ ಫಿಸಿಕ್ಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳ ವಿಜ್ಞಾನಿಗಳು ತುಂಬಿದ್ದಂತಹ ಒಂದು ಹೆಲಿಕಾಪ್ಟರ್ ಅನ್ನು ಹತ್ತಿ ಕುಳಿತುಕೊಳ್ಳುತ್ತಾಳೆ. ಹೆಲೆನ್ ತರಹಾನೇ ಈ ಎಲ್ಲಾ ಎಕ್ಸ್ಪರ್ಟ್ಗಳನ್ನು ಯಾವುದೇ ಸ್ಪಷ್ಟನೆ ನೀಡದೆ ಅವರ ಮನೆಗಳಿಂದ ಎತ್ತಿಕೊಂಡು ಬರಲಾಗಿತ್ತು. ಆ ಗುಂಪನ್ನು ನ್ಯೂ ಜೆರ್ಸಿಯ ಲಿನ್ವುಡ್ ಮಿಲಿಟರಿ ಅಕಾಡೆಮಿಗೆ ಕರೆದುಕೊಂಡು ಹೋಗಲಾಗುತ್ತದೆ. ಅಲ್ಲಿನ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ತಮ್ಮ ಸೆಲ್ ಫೋನ್ಗಳನ್ನು ಒಪ್ಪಿಸುವಂತೆ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ಪಾಸ್ ಮಾಡುತ್ತಾರೆ. ತನ್ನ ಫೋನನ್ನು ತನ್ನ ಬಟ್ಟೆಯ ಅಡಿಯಲ್ಲಿ ಬಚ್ಚಿಟ್ಟುಕೊಳ್ಳುವಲ್ಲಿ ಪಕ್ಕಾ ಯಶಸ್ವಿಯಾಗುತ್ತಾಳೆ. ಕಾರ್ಲ್ ಎಂಬ ಪ್ರಖ್ಯಾತ ಡಾಕ್ಟರ್ ಜೊತೆ ಹಿಂದೆ ಕೆಲಸ ಮಾಡಿದ್ದ ಕಾರಣಕ್ಕೆ ಹೆಲೆನ್ ಹೆಸರನ್ನು ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಸೇರಿಸಿದ್ದ ಅವಳ ಹಳೆಯ ಸ್ನೇಹಿತ ಮೈಕೆಲ್ ಅಲ್ಲಿಗೆ ಬಂದು ಅವಳನ್ನು ಒಳಗಡೆ ಕರೆದು ನಂತರ ಮೈಕೆಲ್ ವಿಜ್ಞಾನಿಗಳಿಗೆ ಎಮರ್ಜೆನ್ಸಿ ಬಗ್ಗೆ ವಿವರಿಸುತ್ತಾನೆ. ಗುರುತು ಸಿಗದ ಒಂದು ಬಾಹ್ಯಾಕಾಶ ವಸ್ತುವು ಅಸ್ತವ್ಯಸ್ತವಾದ ಪಥದಲ್ಲಿ ಭೂಮಿಯ ಕಡೆಗೆ ಬರುತ್ತಿದೆ ಮತ್ತು ಅದು ಖಂಡಿತವಾಗಿಯೂ ಈ ಗ್ರಹಕ್ಕೆ ಅಪ್ಪಳಿಸಲಿದೆ ಅಂತ ಅವನು ಆ ಶಾಕಿಂಗ್ ವಿಷಯವನ್ನು ಅವರಿಗೆ ತಿಳಿಸುತ್ತಾನೆ. ಆ ವಸ್ತುವಿನ ಅತಿಯಾದ ವೇಗದಿಂದಾಗಿ ಅದನ್ನು ತಡೆಯುವುದು ಅಸಾಧ್ಯವಾಗಿದೆ. ಆದ್ದರಿಂದ ಮುಂದೆ ಆಗುವ ಅನಾಹುತವನ್ನು ನಿರ್ವಹಣೆ ಮಾಡಲು ಸರ್ಕಾರವು ಒಂದು ಹೊಸ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡುತ್ತಿದೆ. ಮ್ಯಾನ್ಹ್ಯಾಟನ್ಗೆ ಅಪ್ಪಳಿಸಿ 8 ಮಿಲಿಯನ್ ಜನರ ಪ್ರಾಣ ಬಲಿ ಪಡೆಯಲು ಈಗ ಕೇವಲ 1 ಗಂಟೆಗಿಂತ ಸ್ವಲ್ಪ ಹೆಚ್ಚು ಸಮಯ ಮಾತ್ರ ಅವರ ಬಳಿ ಉಳಿದಿದೆ. ಬ್ರೀಫಿಂಗ್ ಮುಗಿದ ನಂತರ ಹೆಲೆನ್ ಬೇಗನೆ ರೆಸ್ಟ್ರೂಮ್ನಲ್ಲಿ ಬಚ್ಚಿಟ್ಟುಕೊಂಡು ಜೇಕಬ್ಗೆ ಕಾಲ್ ಮಾಡಿ ಬೇಸ್ಮೆಂಟ್ನಲ್ಲಿ ಅಡಗಿಕೊಳ್ಳಲು ಹೇಳುತ್ತಾಳೆ. ಆದರೆ ಆಕೆ ನಿಜವಾದ ಪರಿಸ್ಥಿತಿಯ ವಿವರಣೆ ಕೊಡದೆ ವಿಷಯವನ್ನು ಬಹಳ ಗುಟ್ಟಾಗಿಯೇ ಇಟ್ಟಿರುತ್ತಾಳೆ. ಅಲ್ಲಿದ್ದ ಒಬ್ಬ ಸೈನಿಕ ಈ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಾನೆ. ಆದರೆ ಆಕೆಯನ್ನು ಬಂಧಿಸುವ ಬದಲು ತನ್ನ ಸ್ವಂತ ಕುಟುಂಬವನ್ನು ಸಂಪರ್ಕ ಮಾಡಲು ಆ ಫೋನ್ ಬಳಸಲು ಆಕೆ ಬಳಿ ಕೇಳಿಕೊಳ್ಳುತ್ತಾನೆ. ವಿಜ್ಞಾನಿಗಳನ್ನು ನಂತರ ನಿರೀಕ್ಷಿತ ಇಂಪ್ಯಾಕ್ಟ್ ಜಾಗಕ್ಕೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಆ ವಸ್ತುವು ಇನ್ನೂ ಗುರುತಿಸಲಾಗದೆ ಹಾಗೆ ಉಳಿದಿದೆ ಮತ್ತು ಲಾಂಚ್ ಸಿಸ್ಟಮ್ಗಳು ಕೆಲಸ ಮಾಡುತ್ತಿಲ್ಲ ಎಂದು ನೋಡಿ ಅವರೆಲ್ಲರೂ ಬಹಳ ಆತಂಕಕ್ಕೆ ಒಳಗಾಗಲು ಶುರು ಮಾಡುತ್ತಾರೆ. ಆ ಭಯಾನಕ ಕ್ಷಣದಲ್ಲಿ ಅಂತಿಮ ಸೆಕೆಂಡ್ಗಳನ್ನು ಕೌಂಟ್ ಡೌನ್ ಮಾಡಲು ಅವರು ಪರಸ್ಪರ ಕೈ ಹಿಡಿಯುತ್ತಾರೆ. ಆದರೆ ಅವರಿಗೆ ಆಶ್ಚರ್ಯವಾಗುವ ಹಾಗೆ ಅಲ್ಲಿ ಯಾವುದೇ ಅನಾಹುತ ನಡೆಯುವುದಿಲ್ಲ. ನಂತರ ಸೆಂಟ್ರಲ್ ಪಾರ್ಕ್ಗೆ ಒಂದು ಬೆಳಕಿನ ಚೆಂಡು ನಿಧಾನವಾಗಿ ಇಳಿಯುವುದನ್ನು ಅವರು ನೋಡುತ್ತಾರೆ. ಇದರಿಂದಾಗಿ ಅಲ್ಲಿನ ಸುತ್ತಮುತ್ತಲಿದ್ದ ಸಾಮಾನ್ಯ ಜನರಲ್ಲಿ ಭಾರೀ ಆತಂಕ ಸೃಷ್ಟಿಯಾಗುತ್ತದೆ. ವಿಜ್ಞಾನಿಗಳು ಪ್ರೊಟೆಕ್ಟಿವ್ ಗೇರ್ ಧರಿಸಿ ಹೊಳೆಯುತ್ತಿರುವ ಆ ಗೋಳದ ಬಳಿ ಎಚ್ಚರಿಕೆಯಿಂದ ಹೋಗುತ್ತಾರೆ. ಆಗ ಗಾಳಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫೆರೆನ್ಸ್ ಆಗುತ್ತಿರುವುದನ್ನು ಅವರು ಗ್ರಹಿಸುತ್ತಾರೆ. ಪೊಲೀಸ್ ಮತ್ತು ಮಿಲಿಟರಿ ಪಡೆಗಳು ಆ ಜಾಗವನ್ನು ಶಸ್ತ್ರಾಸ್ತ್ರಗಳೊಂದಿಗೆ ಸುತ್ತುವರಿದಾಗ ಆ ಗೋಳವು ಬಹಳ ತೀವ್ರವಾಗಿ ಹೊಳೆಯಲು ಆರಂಭವಾಗುತ್ತದೆ ಮತ್ತು ಒಬ್ಬ ಏಲಿಯನ್ ಆಕೃತಿ ಹೊರಬರುತ್ತದೆ. ಆ ಜೀವಿ ತನ್ನ ಕೈ ಚಾಚಿದಾಗ ಹೆಲೆನ್ ಅವನ ಹತ್ತಿರ ಹೋಗುತ್ತಾಳೆ. ಆದರೆ ಆಕೆ ಕೂಡ ಪ್ರತಿಕ್ರಿಯೆ ನೀಡಿದಾಗ ಒಬ್ಬ ಸೈನಿಕ ಅವನಿಗೆ ಗುಂಡು ಹಾರಿಸುತ್ತಾನೆ. ಇದರಿಂದಾಗಿ ಆ ಏಲಿಯನ್ ಕುಸಿದು ಅವಳ ತೋಳುಗಳಲ್ಲಿಯೇ ಬೀಳುತ್ತಾನೆ. ಬೆಳಕಿನಿಂದ ಒಮ್ಮೆಲೆ ಒಂದು ಬೃಹದಾಕಾರದ ಪ್ರಾಣಿ ಹೊರಬರುತ್ತದೆ. ಅದು ತನ್ನ ಶಕ್ತಿ ಬಳಸಿ ಸುತ್ತಲಿನ ಪವರ್ ಮತ್ತು ಮೆಷಿನರಿಗಳನ್ನು ಆಫ್ ಮಾಡುತ್ತದೆ ಮತ್ತು ಕಿವಿಗೆ ಚುಚ್ಚುವಂತಹ ಅಲ್ಟ್ರಾಸಾನಿಕ್ ಸೌಂಡ್ ಬಿಟ್ಟು ಎಲ್ಲರನ್ನೂ ಪ್ರಜ್ಞೆ ತಪ್ಪಿ ಬೀಳುವಂತೆ ಮಾಡುತ್ತದೆ. ಆ ದೈತ್ಯ ಗಾಯಗೊಂಡ ಏಲಿಯನ್ ಕಡೆಗೆ ಬರುತ್ತಾನೆ. ಆದರೆ ಅತಿಥಿ ಸನ್ನೆ ಮಾಡಿ ಅದನ್ನು ತಡೆಯುತ್ತಾನೆ. ಇದರಿಂದಾಗಿ ಆ ರೋಬೋಟ್ ಡಿಆಕ್ಟಿವೇಟ್ ಆಗುತ್ತದೆ ಮತ್ತು ಕರೆಂಟ್ ಪವರ್ ಮತ್ತೆ ವಾಪಸ್ ಬರುತ್ತದೆ. ಗಾಯಗೊಂಡ ಏಲಿಯನ್ ಅನ್ನು ಮಿಲಿಟರಿ ಲ್ಯಾಬ್ಗೆ ಕರೆದೊಯ್ಯಲಾಗುತ್ತದೆ. ಆದರೆ ಆ ಅಪರಿಚಿತ ಜೀವಶಾಸ್ತ್ರಕ್ಕೆ ಚಿಕಿತ್ಸೆ ನೀಡಲು ವೈದ್ಯರು ಒದ್ದಾಡುತ್ತಾರೆ. ಇದರಿಂದಾಗಿ ಅವರ ಬಹಳಷ್ಟು ಅಮೂಲ್ಯವಾದ ಸಮಯ ವ್ಯರ್ಥವಾಗುತ್ತದೆ. ಬುಲೆಟ್ ಹೊರತೆಗೆಯಲು ಒಬ್ಬ ಸರ್ಜನ್ ಅನ್ನು ಕರೆತರಲು ಹೆಲೆನ್ ಸಲಹೆ ನೀಡುತ್ತಾಳೆ ಮತ್ತು ಅದನ್ನು ಅವರು ಯಶಸ್ವಿಯಾಗಿ ಮುಗಿಸುತ್ತಾರೆ. ಆ ಏಲಿಯನ್ ದೇಹದ ರಚನೆಯು ಮನುಷ್ಯರ ದೇಹಕ್ಕೆ ಬಹಳಷ್ಟು ಹೋಲುತ್ತದೆ ಎಂದು ಕಂಡು ಸರ್ಜನ್ ಶಾಕ್ ಆಗಿ ಬಿಡುತ್ತಾನೆ. ದೇಹದಿಂದ ಒಂದು ಬೂದು ಬಣ್ಣದ ಟಿಶ್ಯೂ ಪದರ ಸುಲಿಯುತ್ತಿರುವುದನ್ನು ಆತ ಗಮನಿಸುತ್ತಾನೆ ಮತ್ತು ಅದನ್ನು ತೆಗೆದ ಮೇಲೆ ಅದರ ಕೆಳಗಿದ್ದ ಆ ಜೀವಿ ಸಂಪೂರ್ಣವಾಗಿ ಮನುಷ್ಯನ ತರಹಾನೇ ಕಾಣಲು ಶುರು ಆಗುತ್ತದೆ. ಆ ಏಲಿಯನ್ ಅನ್ನು ಒಂದು ಪ್ರೊಟೆಕ್ಟಿವ್ ಕ್ಯಾಪ್ಸೂಲ್ನಲ್ಲಿ ಇರಿಸಲಾಗುತ್ತದೆ. ಅಲ್ಲಿ ಆತ ಕನಸು ಕಾಣುವುದನ್ನು ಹೆಲೆನ್ ನೋಡುತ್ತಾಳೆ. ಅದರ ನಂತರ ಆತ ಒಮ್ಮೆಲೆ ಬಹಳ ಭಯದಿಂದ ಎಚ್ಚರಗೊಳ್ಳುತ್ತಾನೆ. ಹೆಲೆನ್ ಆತನ ಬಳಿ ಶಾಂತವಾಗಿ ಮಾತನಾಡಿ ಆತನ ಸುರಕ್ಷತೆಯ ಬಗ್ಗೆ ಭರವಸೆ ನೀಡುತ್ತಾಳೆ. ಆಗ ಅವನು ಸಮಾಧಾನಗೊಳ್ಳುತ್ತಾನೆ. ಆತ 1928ರಲ್ಲಿ ಸಿಕ್ಕ ಆ ಪರ್ವತಾರೋಹಿಯ ಹಾಗೆ ಅಚ್ಚುಮೆಚ್ಚಾಗಿ ಕಾಣುತ್ತಾನೆ ಎಂದು ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತದೆ. ಸದ್ಯಕ್ಕೆ ಅವನು ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಕೇವಲ ಹೆಲೆನ್ ಮಾತುಗಳನ್ನೇ ರಿಪೀಟ್ ಮಾಡುತ್ತಿದ್ದಾನೆ. ಅದೇ ಸಮಯದಲ್ಲಿ ಜಾಗತಿಕ ಸಮಾಜವು ಅವ್ಯವಸ್ಥೆಗೆ ಜಾರುತ್ತದೆ. ಸ್ಟಾಕ್ ಮಾರ್ಕೆಟ್ಗಳು ಕ್ರ್ಯಾಶ್ ಆಗುತ್ತವೆ ಮತ್ತು ನ್ಯೂಯಾರ್ಕ್ ಮಾಸ್ ಇವ್ಯಾಕ್ಯುವೇಷನ್ಗೆ ತಯಾರಿ ನಡೆಸುತ್ತದೆ. ಏಲಿಯನ್ಸ್ ಆಕ್ರಮಣದ ಭಯದಿಂದಾಗಿ ಪ್ರಪಂಚದಾದ್ಯಂತ ಜನರು ಪ್ರಮುಖ ನಗರಗಳಿಂದ ಓಡಿಹೋಗುತ್ತಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇಫ್ ಜಾಗ ಹುಡುಕುತ್ತಿರುವಾಗ ರಕ್ಷಣಾ ಕಾರ್ಯದರ್ಶಿ ರೆಜಿನಾಗೆ ಏಲಿಯನ್ಸ್ ತಮ್ಮ ಸ್ಪೈ ಸ್ಯಾಟಲೈಟ್ ಅನ್ನು ಹ್ಯಾಕ್ ಮಾಡಿ ರಾಷ್ಟ್ರೀಯ ರಕ್ಷಣಾ ರಹಸ್ಯಗಳನ್ನು ಕದ್ದಿದ್ದಾರೆ ಎಂಬ ಆಘಾತಕಾರಿ ವಿಷಯವು ತಿಳಿದು ಬರುತ್ತದೆ.
ಪರಿಸ್ಥಿತಿಯನ್ನು ಇನ್ನೂ ಕೆಡಿಸಲು ಪ್ರಪಂಚದಾದ್ಯಂತ ಇನ್ನೂ ಹೆಚ್ಚು ಗೋಳಗಳು ಲ್ಯಾಂಡ್ ಆಗತೊಡಗುತ್ತವೆ. ರೆಜಿನಾ ರಿಪೋರ್ಟ್ ಪಡೆಯಲು ಲ್ಯಾಬ್ಗೆ ಭೇಟಿ ನೀಡುತ್ತಾಳೆ. ಮಾಂಸದ ಸ್ಯಾಂಪಲ್ಗಳ ಪ್ರಕಾರ ಆ ಏಲಿಯನ್ 3 ವಿಭಿನ್ನ ಜೀವಿಗಳ ಡಿಎನ್ಎ ಅನ್ನು ಹೊಂದಿದೆ ಎಂದು ಕನ್ಫರ್ಮ್ ಆಗುತ್ತದೆ. ಒಳಗಿನ ಟಿಶ್ಯೂ ಮನುಷ್ಯನದಾಗಿದೆ, ಆದರೆ ಆ ಬೂದು ಬಣ್ಣದ ಕವಚವು ಜರಾಯುವಿನ ಹಾಗೆ ಇರುವ ಒಂದು ಆರ್ಗ್ಯಾನಿಕ್ ಪ್ರೊಟೆಕ್ಟಿವ್ ಸೂಟ್. ಮನುಷ್ಯರ ಡಿಎನ್ಎ ಕಲೆಕ್ಟ್ ಮಾಡಲು ಏಲಿಯನ್ಸ್ ಹಿಂದೆಯೂ ಭೂಮಿಗೆ ಬಂದಿದ್ದರು ಎನಿಸುತ್ತದೆ. ಇದರಿಂದಾಗಿ ಪರ್ವತಾರೋಹಿಯ ಕಲೆ ಮತ್ತು ಆ ಏಲಿಯನ್ ಮನುಷ್ಯನ ರೂಪ ಪಡೆಯುವ ಸಾಮರ್ಥ್ಯದ ಹಿಂದಿನ ರಹಸ್ಯವು ಈಗ ಅರ್ಥವಾಗುತ್ತಿದೆ. ಗುಂಪು ಆ ಏಲಿಯನ್ ಅನ್ನು ಭೇಟಿ ಮಾಡುತ್ತದೆ. ಅವನೀಗ ನಿರರ್ಗಳವಾಗಿ ಇಂಗ್ಲಿಷ್ ಮಾತನಾಡಿ ಕುಡಿಯಲು ನೀರು ಕೇಳುತ್ತಾನೆ. ತನ್ನ ಈ ಹೊಸ ದೇಹಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕು ಅಂತ ವಿವರಿಸುತ್ತಾ ಆತ ಆ ನೀರಿನ ಗ್ಲಾಸ್ ಹಿಡಿಯಲು ಕಷ್ಟಪಡುತ್ತಾನೆ. ರೆಜಿನಾ ಅವನನ್ನು ವಿಚಾರಣೆ ಮಾಡಲು ಪ್ರಯತ್ನಿಸುತ್ತಾಳೆ, ಆದರೆ ಆತ ಅವಳ ಪ್ರಶ್ನೆಗಳನ್ನು ಕಡೆಗಣಿಸುತ್ತಾನೆ. ಹೆಲೆನ್ ತನ್ನನ್ನು ತಾನು ಪರಿಚಯಿಸಿಕೊಳ್ಳಲು ಅವನಿಗೆ ಕೇಳಿಕೊಳ್ಳುತ್ತಾಳೆ ಮತ್ತು ಅವನು ತನ್ನನ್ನು ಅನೇಕ ನಾಗರಿಕತೆಗಳ ಒಕ್ಕೂಟದ ಪ್ರತಿನಿಧಿಯಾದ ಕ್ಲಾಟು ಅಂತ ತನ್ನ ಪರಿಚಯವನ್ನು ಮಾಡಿಕೊಳ್ಳುತ್ತಾನೆ. ವಿಶ್ವದ ನಾಯಕರನ್ನು ಉದ್ದೇಶಿಸಿ ಮಾತನಾಡಲು ಯುಎನ್ ಜೊತೆ ಮೀಟಿಂಗ್ ಏರ್ಪಡಿಸುವಂತೆ ಆತ ವಿನಂತಿಸುತ್ತಾನೆ, ಆದರೆ ರೆಜಿನಾ ಅವನ ಆ ಮನವಿಯನ್ನು ತಿರಸ್ಕರಿಸುತ್ತಾಳೆ. ಕ್ಲಾಟು ಮುಂದಿನ ಸಹಕಾರವನ್ನು ನಿರಾಕರಿಸಿದ್ದರಿಂದ ರೆಜಿನಾ ಅವನಿಗೆ ಟ್ರುತ್ ಸೀರಮ್ ಇಂಜೆಕ್ಷನ್ ಕೊಟ್ಟು ಅವನನ್ನು ಇನ್ನೂ ಹೆಚ್ಚು ಭದ್ರತೆ ಇರುವ ಜಾಗಕ್ಕೆ ಶಿಫ್ಟ್ ಮಾಡುವಂತೆ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ನೀಡುತ್ತಾಳೆ. ಇತಿಹಾಸದಲ್ಲಿಯೇ ಕ್ಲಾಟು ಅತ್ಯಂತ ಪ್ರಮುಖವಾದ ಆವಿಷ್ಕಾರ ಅಂತ ವಿಜ್ಞಾನಿಗಳು ವಾದಿಸುತ್ತಾರೆ ಮತ್ತು ಅವನನ್ನು ಸೀಕ್ರೆಟ್ ಸರ್ವಿಸ್ಗೆ ವರ್ಗಾವಣೆ ಮಾಡುವುದನ್ನು ವಿರೋಧಿಸುತ್ತಾರೆ. ಆದರೆ ಅವನು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಒಂದು ದೊಡ್ಡ ಬೆದರಿಕೆ ಎಂದು ರೆಜಿನಾ ಮಾತ್ರ ಪಟ್ಟು ಹಿಡಿದು ಕೂರುತ್ತಾಳೆ. ಮೈಕೆಲ್ ಮತ್ತು ರೆಜಿನಾ ನಡುವಿನ ಬಿಸಿ ಚರ್ಚೆಯ ನಂತರ ಹೆಲೆನ್ ಮಧ್ಯೆ ಪ್ರವೇಶಿಸಿ ತಾನೇ ಖುದ್ದಾಗಿ ಆ ಸೀರಮ್ ಅನ್ನು ಕೊಡುವುದಾಗಿ ಹೇಳುತ್ತಾಳೆ. ಆಕೆಗೆ ಆ ಬಾಟಲಿಯನ್ನು ನೀಡಲಾಗುತ್ತದೆ, ಆದರೆ ಅವಳು ಫಾರ್ಮಸಿಯಲ್ಲಿ ಯಾರಿಗೂ ಗೊತ್ತಾಗದಂತೆ ಅದನ್ನು ಸಲೈನ್ ಜೊತೆಗೆ ಸೀಕ್ರೆಟ್ ಆಗಿ ಬದಲಾಯಿಸುತ್ತಾಳೆ. ಅವನನ್ನು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುತ್ತಿರುವುದಾಗಿ ರೆಜಿನಾ ಕ್ಲಾಟುಗೆ ಹೇಳುತ್ತಾಳೆ ಮತ್ತು ಅವನು ಹೋಗುವ ಉದ್ದೇಶವನ್ನು ತಿಳಿಸಿದಾಗ ಅವನ ಅಕ್ರಮ ಪ್ರವೇಶ ಮತ್ತು ರೋಬೋಟ್ನ ದಾಳಿಯನ್ನು ನೆಪಮಾಡಿ ಆಕೆ ಅವನನ್ನು ತಡೆದು ನಿಲ್ಲಿಸುತ್ತಾಳೆ. ರೋಬೋಟ್ ಕೇವಲ ಹಿಂಸಾಚಾರಕ್ಕೆ ಮಾತ್ರ ಪ್ರತಿಕ್ರಿಯಿಸುತ್ತದೆ ಅಂತ ಕ್ಲಾಟು ವಿವರಿಸುತ್ತಾನೆ, ಆದರೂ ರೆಜಿನಾ ಇದನ್ನು ಕಡೆಗಣಿಸುತ್ತಾಳೆ ಮತ್ತು ಅವನಿಗೆ ಇಂಜೆಕ್ಷನ್ ನೀಡುವಂತೆ ಹೆಲೆನ್ಗೆ ಆದೇಶ ನೀಡುತ್ತಾಳೆ. ಹೆಲೆನ್ ಅದರ ಬದಲಿಗೆ ಆ ಸಲೈನ್ ಅನ್ನು ನೀಡುತ್ತಾಳೆ ಮತ್ತು ಅಲ್ಲಿಂದ ಓಡಿಹೋಗುವಂತೆ ಪಿಸುಗುಟ್ಟುತ್ತಾಳೆ. ಹೆಲೆನ್ ಅನ್ನು ತಕ್ಷಣವೇ ಬಂಧಿಸಲಾಗುತ್ತದೆ ಮತ್ತು ಆ ಕ್ಲಾಟುನನ್ನು ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಲು ಒಂದು ಕುರ್ಚಿಗೆ ಬಿಗಿಯಾಗಿ ಕಟ್ಟಿಹಾಕಲಾಗುತ್ತದೆ. ಅಸ್ಪಷ್ಟವಾದ ಉತ್ತರಗಳನ್ನು ನೀಡಿದ ನಂತರ ಕ್ಲಾಟು ಪ್ರಭಾವ ಬಳಸಿ ಆ ಯಂತ್ರವನ್ನು ರಿಪ್ರೋಗ್ರಾಮ್ ಮಾಡಿ ಏಜೆಂಟ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಡುತ್ತಾನೆ. ನಂತರ ಅವನು ಮೈಂಡ್ ಕಂಟ್ರೋಲ್ ಬಳಸಿ ಆ ಅಧಿಕಾರಿಯಿಂದ ಎಕ್ಸಿಟ್ ಎಲ್ಲಿದೆ ಅಂತ ಬಾಯಿ ಬಿಡಿಸುತ್ತಾನೆ ಮತ್ತು ಒಂದು ಸೂಟ್ ಅನ್ನು ಪಡೆದುಕೊಳ್ಳುತ್ತಾನೆ. ತರುವಾಯ ಕ್ಲಾಟು ಗಾರ್ಡ್ಗಳನ್ನು ಟ್ರ್ಯಾಕ್ ಮಾಡಲು ಆ ಸೆಕ್ಯೂರಿಟಿ ಕ್ಯಾಮೆರಾಗಳನ್ನು ಮ್ಯಾನಿಪುಲೇಟ್ ಮಾಡುತ್ತಾನೆ ಮತ್ತು ಅಲ್ಟ್ರಾಸೌಂಡ್ ಬಳಸಿ ಅವರನ್ನು ಸ್ತಬ್ಧಗೊಳಿಸಿ ಬಿಡುತ್ತಾನೆ. ಅದರ ನಂತರದ ಅಲಾರಾಂ ಗದ್ದಲದ ಮಧ್ಯೆ ಕ್ಲಾಟು ಸದ್ದಿಲ್ಲದೆ ಕಟ್ಟಡದಿಂದ ಹೊರಬರುತ್ತಾನೆ. ಗಲಾಟೆಯ ಸಮಯದಲ್ಲಿ ಹೆಲೆನ್ ಏಲಿಯನ್ ಮಾಂಸದ ಒಂದು ಸ್ಯಾಂಪಲ್ ಅನ್ನು ಕದಿಯುತ್ತಾಳೆ ಮತ್ತು ಓಡಿಹೋದವನನ್ನು ಹಿಡಿಯಲು ತಮ್ಮೆಲ್ಲಾ ಪ್ರಯತ್ನಗಳನ್ನು ಹಾಕುವಂತೆ ರೆಜಿನಾ ಒಂದು ಕಟ್ಟುನಿಟ್ಟಾದ ಆದೇಶವನ್ನು ಪಾಸ್ ಮಾಡುತ್ತಾಳೆ. ಕ್ಲಾಟು ಒಂದು ರೈಲು ನಿಲ್ದಾಣಕ್ಕೆ ಬರುತ್ತಾನೆ. ಅದು ರದ್ದಾದ ಸೇವೆಗಳಿಂದಾಗಿ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡು ಬಹಳ ಗೊಂದಲದ ಸ್ಥಿತಿಯಲ್ಲಿ ಇರುತ್ತದೆ. ಮನುಷ್ಯನ ಹಸಿವು ಶುರುವಾದಾಗ ಒಂದು ಚಿಕ್ಕ ಮಗು ಬಹಳ ಆಕರ್ಷಣೆಯಿಂದ ನೋಡುತ್ತಿರುವಾಗಲೇ ಆತ ತನ್ನ ಶಕ್ತಿಯನ್ನು ಬಳಸಿ ಆ ಯಂತ್ರದಿಂದ ಒಂದು ಸ್ಯಾಂಡ್ವಿಚ್ ಅನ್ನು ಹೊರಗೆ ತೆಗೆದುಕೊಳ್ಳುತ್ತಾನೆ. ಅವನು ಪ್ರಯಾಣಿಕರ ಆಕ್ರಮಣಕಾರಿ ನಡವಳಿಕೆಯನ್ನು ಗಮನಿಸುತ್ತಾನೆ, ಆದರೆ ಬೇಗನೆ ಹುಷಾರು ತಪ್ಪಿ ಒಂದು ರೆಸ್ಟ್ರೂಮ್ಗೆ ಓಡುತ್ತಾನೆ. ಅಲ್ಲಿ ಅವನಿಗೆ ರಕ್ತಸ್ರಾವ ಶುರು ಆಗುತ್ತದೆ ಮತ್ತು ಆತ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾನೆ. ಗುರುತು ಸಿಗದ ರೋಗಿಯ ಬಗ್ಗೆ ಹೆಲೆನ್ಗೆ ಆ ಸ್ಟೇಷನ್ನಿಂದ ಒಂದು ಕಾಲ್ ಬರುತ್ತದೆ ಮತ್ತು ಅವನನ್ನು ವಾಪಸ್ ಕರೆತರಲು ಆಕೆ ತಕ್ಷಣವೇ ಅಲ್ಲಿಗೆ ಧಾವಿಸಿ ಹೋಗುತ್ತಾಳೆ. ಆಕೆ ಕ್ಲಾಟುವನ್ನು ತನ್ನ ಕಾರಿನ ಬಳಿ ಕರೆದೊಯ್ಯುತ್ತಾಳೆ. ಅಲ್ಲಿ ಅವನು ಬಹಳ ಕೋಪದಲ್ಲಿದ್ದ ಜೇಕಬ್ನನ್ನು ಭೇಟಿಯಾಗುತ್ತಾನೆ. ಕ್ಲಾಟು ಆ ಬೂದು ಬಣ್ಣದ ಟಿಶ್ಯೂ ಸ್ಯಾಂಪಲ್ ಅನ್ನು ಹೆಲೆನ್ ಬಳಿ ಕೇಳುತ್ತಾನೆ ಮತ್ತು ಅದನ್ನು ಬಳಸಿ ತನ್ನ ಗಾಯವನ್ನು ತಕ್ಷಣವೇ ವಾಸಿ ಮಾಡಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಮಿಲಿಟರಿ ಆ ಬಯೋರೋಬೋಟ್ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತದೆ, ಆದರೆ ಅದು ಸ್ವರಕ್ಷಣೆಗಾಗಿ ಆಕ್ಟಿವೇಟ್ ಆಗಿ ಕ್ಷಣಾರ್ಧದಲ್ಲಿಯೇ ಶಸ್ತ್ರಾಸ್ತ್ರಗಳನ್ನು ಪುಡಿ ಮಾಡಿಬಿಡುತ್ತದೆ. ಇತ್ತ ಕಾರಿನಲ್ಲಿ ಕ್ಲಾಟು ನಿರ್ದೇಶನ ಮಾಡಿದ ದಾರಿಯಲ್ಲಿಯೇ ಹೆಲೆನ್ ತನ್ನ ಗಾಡಿಯನ್ನು ಓಡಿಸಿಕೊಂಡು ಮುಂದೆ ಹೋಗುತ್ತಿರುತ್ತಾಳೆ. ಜೇಕಬ್ ಏಲಿಯನ್ಸ್ ಮೇಲಿನ ದ್ವೇಷವನ್ನು ವ್ಯಕ್ತಪಡಿಸುತ್ತಾನೆ. ತನ್ನ ತಂದೆ ಇದ್ದಿದ್ದರೆ ಅವರ ವಿರುದ್ಧ ಖಂಡಿತ ಹೋರಾಡುತ್ತಿದ್ದರು ಅಂತ ಹೇಳುತ್ತಾನೆ. ಅವರು ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತಾರೆ ಮತ್ತು ಜೇಕಬ್ ಬಿಸಿ ಇದ್ದಾಗ ಕ್ಲಾಟು ಹೆಲೆನ್ ಬಳಿ ಅವನ ಕುಟುಂಬದ ಬಗ್ಗೆ ವಿಚಾರಿಸಿ ಕೇಳುತ್ತಾನೆ. ಜೇಕಬ್ನ ತಂದೆ ಮಿಲಿಟರಿ ಇಂಜಿನಿಯರ್ ಆಗಿದ್ದರು ಮತ್ತು ಅವನ ತಾಯಿ ಹೆರಿಗೆಯ ಸಮಯದಲ್ಲಿ ತೀರಿಕೊಂಡರು. ಆಕೆ ಅವನ ತಂದೆಯನ್ನು ಮದುವೆಯಾಗಿದ್ದಳು, ಆದರೆ ಆತನೂ ಕೂಡ ತೀರಿಕೊಂಡರು ಅಂತ ಅವಳು ಕ್ಲಾಟುಗೆ ದುಃಖದಿಂದ ವಿವರಿಸುತ್ತಾಳೆ. ಅವರು ಒಂದು ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗೆ ಹೋಗುತ್ತಾರೆ. ಅಲ್ಲಿ ಕ್ಲಾಟು ಮಾನವೀಯತೆಯ ಅಧ್ಯಯನ ಮಾಡಲು 70 ವರ್ಷಗಳ ಹಿಂದೆ ಬಂದಿದ್ದ ಮಿಸ್ಟರ್ ವು ಎಂಬ ಏಲಿಯನ್ ಅನ್ನು ಭೇಟಿಯಾಗುತ್ತಾನೆ. ಮನುಷ್ಯರು ಹಠಮಾರಿಗಳು ಮತ್ತು ವಿನಾಶಕಾರಿಗಳು ಎಂದು ಮಿಸ್ಟರ್ ವು ತೀರ್ಮಾನಿಸುತ್ತಾನೆ ಮತ್ತು ಕ್ಲಾಟು ಅದನ್ನು ಒಪ್ಪಿಕೊಳ್ಳುತ್ತಾನೆ. ಆಪರೇಷನ್ ಈಗ ಶುರುವಾಗುವುದರಿಂದ ಅವನು ಅಲ್ಲಿಂದ ಬೇಗನೆ ಹೊರಡಬೇಕು ಅಂತ ಅವನಿಗೆ ತಿಳಿಸುತ್ತಾನೆ. ಆದಾಗ್ಯೂ ಮಿಸ್ಟರ್ ವು ಅಲ್ಲಿಯೇ ಉಳಿದುಕೊಳ್ಳಲು ನಿರ್ಧರಿಸುತ್ತಾನೆ. ತಾನು ಈ ಮನುಷ್ಯರಲ್ಲಿ ಒಂದು ಅಪರೂಪದ ಸೌಂದರ್ಯವನ್ನು ಕಂಡುಕೊಂಡಿದ್ದೇನೆ ಮತ್ತು ತನ್ನ ಅಂತಿಮ ಕ್ಷಣಗಳಲ್ಲಿ ತಾನು ಪ್ರೀತಿಸುವ ತನ್ನ ಕುಟುಂಬದ ಜೊತೆಗಿರಲು ಇಷ್ಟಪಡುತ್ತೇನೆ ಅಂತ ವಿವರಿಸಿ ಹೇಳುತ್ತಾನೆ. ಅದೇ ಸಮಯದಲ್ಲಿ ಮಿಲಿಟರಿ ಆ ರೋಬೋಟ್ ಅನ್ನು ನಿಯಂತ್ರಣದಲ್ಲಿ ಇಡುವ ಭರವಸೆಯೊಂದಿಗೆ ಅದರ ಸುತ್ತಲೂ ಬೃಹತ್ ಬ್ಯಾರಿಕೇಡ್ಗಳನ್ನು ನಿರ್ಮಿಸುತ್ತದೆ. ನೂರಾರು ಕಡೆ ಆತನನ್ನು ನೋಡಿದ ವರದಿಗಳೊಂದಿಗೆ ಕ್ಲಾಟುವನ್ನು ಅಧಿಕೃತವಾಗಿ ಒಬ್ಬ ಪರಾರಿ ಅಂತ ಘೋಷಿಸಲಾಗುತ್ತದೆ. ಆ ಮೂವರೂ ಕೂಡ ಒಟ್ಟಿಗೆ ನ್ಯೂ ಜೆರ್ಸಿಯ ಕಡೆಗೆ ಹೊರಡುತ್ತಾರೆ. ಅಲ್ಲಿ ಕ್ಲಾಟು ಒಂದು ಕಾಡಿನಲ್ಲಿ ಆ ಕಾರನ್ನು ನಿಲ್ಲಿಸಿ ಹೊರಬರುತ್ತಾನೆ. ಒಂದು ಸರೋವರದ ಬಳಿ ಕೀಟಗಳ ಹಿಂಡನ್ನು ಭೇಟಿಯಾದಾಗ ಹೆಲೆನ್ ಅವನನ್ನು ಸೈಲೆಂಟ್ ಆಗಿ ಹಿಂಬಾಲಿಸುತ್ತಾಳೆ ಮತ್ತು ಅವನು ಈ ಗ್ರಹದಾದ್ಯಂತ ಇರುವ ಎಲ್ಲಾ ಲ್ಯಾಂಡಿಂಗ್ ಗೋಳಗಳನ್ನು ಏಕಕಾಲದಲ್ಲಿ ಆಕ್ಟಿವೇಟ್ ಮಾಡುವಂತಹ ಒಂದು ಹೊಸ ಪ್ರೋಟೋಕಾಲ್ ಅನ್ನು ಪ್ರಾರಂಭಿಸುತ್ತಾನೆ. ಶಾಕ್ ಆದ ಹೆಲೆನ್ ವಾಪಸ್ ಕಾರಿಗೆ ಮರಳುತ್ತಾಳೆ ಮತ್ತು ಟೆನ್ಷನ್ ಗ್ರಹಿಸಿದ ಜೇಕಬ್ ಹೆಲೆನ್ ಕ್ಲಾಟುಗಾಗಿ ಎಲ್ಲಾದರೂ ತನ್ನನ್ನು ಕೈಬಿಡುತ್ತಾಳೇನೋ ಅಂತ ತುಂಬಾ ಭಯಪಡುತ್ತಾನೆ. ಅವನು ಕಾಡಿಗೆ ಓಡುತ್ತಾನೆ ಮತ್ತು ಹೆಲೆನ್ ಅವನ ಹಿಂದೆಯೇ ಹೋದಾಗ ಹೊಳೆಯುತ್ತಿರುವ ಆ ಗೋಳಗಳು ಆಕಾಶಕ್ಕೆ ಏರುತ್ತಿರುವುದನ್ನು ಅವರಿಬ್ಬರೂ ಒಟ್ಟಿಗೆ ತಮ್ಮ ಕಣ್ಣಾರೆ ನೋಡುತ್ತಾರೆ.
ಕೇವಲ ಆ ಮೂಲ ಗೋಳ ಉಳಿಯುತ್ತದೆ. ಕ್ಲಾಟು ಕಾರಿನ ಬಳಿಗೆ ವಾಪಸ್ ಬರುತ್ತಾನೆ ಮತ್ತು ನಗರಕ್ಕೆ ವಾಪಸ್ ಡ್ರೈವ್ ಮಾಡುವಂತೆ ಹೇಳುತ್ತಾನೆ. ಹೆಲೆನ್ ಖಡಕ್ ಆಗಿ ವಿವರಣೆ ಕೇಳಿದಾಗ ಮನುಷ್ಯರ ಹಾವಳಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕುವ ಮೂಲಕ ಈ ಗ್ರಹವನ್ನು ಉಳಿಸಲು ತಾನು ಇಲ್ಲಿಗೆ ಬಂದಿರುವುದಾಗಿ ಅವನು ಅಸಲಿ ಸತ್ಯವನ್ನು ಬಿಚ್ಚಿಡುತ್ತಾನೆ. ಬದಲಾಗಲು ಮಾನವೀಯತೆಗೆ ಒಂದು ಅವಕಾಶ ಬೇಕು ಅಂತ ಹೆಲೆನ್ ವಾದಿಸ್ತಾಳೆ. ಆದರೆ ಅವರು ಎಷ್ಟೋ ವರ್ಷಗಳಿಂದ ಮನುಷ್ಯರನ್ನು ಗಮನಿಸುತ್ತಿದ್ದಾರೆ, ಯಾವ ಪ್ರಗತಿಯೂ ಆಗಿಲ್ಲ ಮತ್ತು ಈಗ ಅಂತಿಮ ಘಟ್ಟ ದಾಟಿದೆ ಅಂತ ಕ್ಲಾಟು ಪಟ್ಟು ಹಿಡಿಯುತ್ತಾನೆ. ಒಬ್ಬ ಪೊಲೀಸ್ ಅವರನ್ನು ತಡೆದು ಗನ್ ತೆಗೆಯುತ್ತಾನೆ. ಕ್ಲಾಟು ಅವನನ್ನು ಕೇವಲ ಒಂದು ಸಣ್ಣ ತಾತ್ಕಾಲಿಕ ಅಡಚಣೆ ಅಂತ ಕಡೆಗಣಿಸಿದಾಗ ಅವನು ತನ್ನ ಅಗಾಧವಾದ ಶಕ್ತಿಯನ್ನು ಬಳಸಿ ಆ ಅಧಿಕಾರಿಯನ್ನು ಕಾರಿನ ಜೊತೆಗೆ ಪುಡಿಪುಡಿ ಮಾಡಿ ಬಿಡುತ್ತಾನೆ. ಜೇಕಬ್ ಕಿರುಚುತ್ತಾನೆ, ಆದರೆ ಕ್ಲಾಟು ವಾಹನದ ಎನರ್ಜಿಯನ್ನು ಕನೆಕ್ಟ್ ಮಾಡಿ ಆ ಪೊಲೀಸ್ನನ್ನು ಮತ್ತೆ ವಾಪಸ್ ಬದುಕಿದ್ದಾನೆ. ಅವನ ಮನಸ್ಸನ್ನು ಬದಲಾಯಿಸಬಲ್ಲ ವ್ಯಕ್ತಿಯನ್ನು ಭೇಟಿ ಮಾಡಲು ಕ್ಲಾಟುವನ್ನು ಕರೆದೊಯ್ಯಲು ಹೆಲೆನ್ ಒಂದು ಪ್ರಸ್ತಾಪ ಇಡುತ್ತಾಳೆ. ಅದೇ ಸಮಯದಲ್ಲಿ ಆ ಗೋಳಗಳು ಗ್ರಹದಿಂದ ಜೀವಿಗಳನ್ನು ತೆಗೆದುಹಾಕುವ ಆರ್ಕ್ ತರಹ ಕೆಲಸ ಮಾಡುತ್ತಿವೆ ಅಂತ ಅಧಿಕಾರಿಗಳು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಮಿಲಿಟರಿ ರೋಬೋಟ್ ಅನ್ನು ಅಂಡರ್ಗ್ರೌಂಡ್ ಸಿಲೋದಲ್ಲಿ ಇರಿಸುತ್ತಿರುವಾಗ ಜಾಗತಿಕವಾಗಿ ಎಲ್ಲೆಡೆ ದೊಂಬಿ ಮತ್ತು ಲೂಟಿಗಳು ವ್ಯಾಪಕವಾಗಿ ಹರಡಲು ಶುರು ಆಗುತ್ತವೆ. ನೊಬೆಲ್ ವಿಜೇತ ಕಾರ್ಲ್ ಅನ್ನು ಭೇಟಿ ಮಾಡಲು ಹೆಲೆನ್ ಕ್ಲಾಟುನನ್ನು ಕರೆತರುತ್ತಾಳೆ. ಕ್ಲಾಟು ಕಾರ್ಲ್ನ ಬೋರ್ಡ್ ಮೇಲಿದ್ದ ಕಾಂಪ್ಲೆಕ್ಸ್ ಫಾರ್ಮುಲಾವನ್ನು ಸರಿಪಡಿಸುತ್ತಾನೆ ಮತ್ತು ಅವರು ಆ ಕೆಲಸವನ್ನು ಮುಗಿಸಲು ಒಟ್ಟಿಗೆ ಸೇರುತ್ತಾರೆ. ಇದರಿಂದ ಕ್ಲಾಟು ಯಾರು ಅಂತ ಕಾರ್ಲ್ಗೆ ಸರಿಯಾಗಿ ಅರ್ಥ ಆಗುತ್ತದೆ. ಸಾಯುತ್ತಿರುವ ಸೂರ್ಯನಿಂದ ಅವನ ನಾಗರಿಕತೆ ವಿಕಸನಗೊಳ್ಳುವ ಮೂಲಕ ಹೇಗೆ ಬದುಕುಳಿಯಿತು ಅಂತ ಕಾರ್ಲ್ ಮತ್ತು ಕ್ಲಾಟು ಚರ್ಚಿಸುತ್ತಾರೆ. ಇದರಿಂದಾಗಿ ವಿನಾಶವನ್ನು ಎದುರಿಸುವಾಗ ಮಾನವೀಯತೆಯೂ ಕೂಡ ಖಂಡಿತವಾಗಿ ಬದಲಾವಣೆಯ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕಾರ್ಲ್ ವಾದ ಮಾಡಲು ಶುರು ಮಾಡುತ್ತಾನೆ. ಹೆಲಿಕಾಪ್ಟರ್ಗಳು ಅಲ್ಲಿಗೆ ಬಂದಿದ್ದರಿಂದ ಆ ಮಾತುಕತೆ ಮಧ್ಯದಲ್ಲೇ ನಿಲ್ಲುತ್ತದೆ ಮತ್ತು ಕೇವಲ ಮಾತುಗಳಿಗಿಂತ ಕಾರ್ಯಗಳ ಮೂಲಕ ಕ್ಲಾಟುವನ್ನು ಬದಲಾಯಿಸುವಂತೆ ಕಾರ್ಲ್ ಹೆಲೆನ್ಗೆ ಬಹಳ ಕಳಕಳಿಯಿಂದ ಒತ್ತಾಯ ಮಾಡುತ್ತಾನೆ. ಅವರು ಕಾಡಿಗೆ ಓಡಿ ಹೋಗುತ್ತಾರೆ. ಅಲ್ಲಿ ಜೇಕಬ್ ಮಿಲಿಟರಿಗೆ ಅವರ ಜಾಗದ ಬಗ್ಗೆ ಕರೆ ಮಾಡಿ ತಿಳಿಸುತ್ತಾನೆ. ತನ್ನ ತಂದೆ ಏನು ಮಾಡುತ್ತಿದ್ದರೋ ತಾನು ಅದನ್ನೇ ಮಾಡಿದ್ದೇನೆ ಅಂತ ಆತ ಒಪ್ಪಿಕೊಳ್ಳುತ್ತಾನೆ. ಹೆಲೆನ್ ಅನ್ನು ಒಂದು ಹೆಲಿಕಾಪ್ಟರ್ ಎತ್ತಿಕೊಂಡು ಹೋಗುತ್ತದೆ, ಆದರೆ ಕ್ಲಾಟು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಉಳಿದವುಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತಾನೆ. ನಂತರ ಅವನು ಜೇಕಬ್ನನ್ನು ಆ ನದಿಗೆ ಬೀಳದಂತೆ ಕಾಪಾಡುತ್ತಾನೆ ಮತ್ತು ತನ್ನ ಜೊತೆಯಲ್ಲಿ ಬರುವ ಹಾಗೆ ಆ ಹುಡುಗನ ಮನಸ್ಸನ್ನು ಒಲಿಸುತ್ತಾನೆ. ಕ್ಲಾಟು ಜೊತೆ ಮಾತುಕತೆ ನಡೆಸಲು ಬಿಡುವಂತೆ ಹೆಲೆನ್ ರೆಜಿನಾ ಬಳಿ ಬೇಡಿಕೊಳ್ಳುತ್ತಾಳೆ, ಆದರೆ ಆರಂಭದಲ್ಲಿ ಆಕೆ ಅದನ್ನು ನಿರಾಕರಿಸುತ್ತಾಳೆ. ಆಳವಾದ ಅಂಡರ್ಗ್ರೌಂಡ್ನಲ್ಲಿ ಬಯೋರೋಬೋಟ್ಗೆ ಡ್ರಿಲ್ ಮಾಡುವ ಮಿಲಿಟರಿಯ ಪ್ರಯತ್ನ ವಿಫಲವಾಗುತ್ತದೆ, ಏಕೆಂದರೆ ಕೀಟಗಳ ವೇಷದಲ್ಲಿದ್ದ ನ್ಯಾನೋರೋಬೋಟ್ಗಳು ಆ ಡ್ರಿಲ್ ಅನ್ನು ತಿಂದುಹಾಕಿ ಅಲ್ಲಿನ ಇಡೀ ಬೇಸನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲು ಶುರು ಮಾಡುತ್ತವೆ. ಆ ನ್ಯಾನೋರೋಬೋಟ್ಗಳು ಒಂದು ಮೋಡವನ್ನು ರೂಪಿಸಿ ತಮ್ಮ ಹಾದಿಯಲ್ಲಿ ಬರುವ ಎಲ್ಲವನ್ನೂ ತಿಂದುಹಾಕುತ್ತಾ ಅಲ್ಲಿನ ಇಡೀ ನಗರಗಳು ಮತ್ತು ಕ್ರೀಡಾಂಗಣಗಳನ್ನು ಕ್ಷಣಾರ್ಧದಲ್ಲಿ ಧೂಳಾಗಿ ಪರಿವರ್ತಿಸುತ್ತವೆ. ಪ್ರತಿರೋಧ ಮಾಡುವುದು ವ್ಯರ್ಥ ಅಂತ ಅರ್ಥಮಾಡಿಕೊಂಡ ರೆಜಿನಾ ಕ್ಲಾಟುವನ್ನು ಹುಡುಕಲು ಹೆಲೆನ್ಗೆ ಬಿಡುಗಡೆ ಮಾಡುತ್ತಾಳೆ. ಕಾಡಿನಲ್ಲಿ ಒಂದು ಮೀಟಿಂಗ್ ಏರ್ಪಡಿಸಲು ಜೇಕಬ್ ಹೆಲೆನ್ಗೆ ಕಾಲ್ ಮಾಡುತ್ತಾನೆ ಮತ್ತು ತನಗೆ ಇನ್ನು ಮುಂದೆ ಕ್ಲಾಟು ಸಾಯುವುದು ಇಷ್ಟವಿಲ್ಲ ಅಂತ ಒಪ್ಪಿಕೊಳ್ಳುತ್ತಾನೆ. ಇದು ಕ್ಲಾಟು ತನ್ನ ದೃಷ್ಟಿಕೋನಗಳನ್ನು ಮರುಪರಿಶೀಲಿಸುವ ಹಾಗೆ ಮಾಡುತ್ತದೆ. ಜೇಕಬ್ನ ತಂದೆಯ ಸಮಾಧಿಯ ಬಳಿ ಆತನನ್ನು ಬದುಕಿಸುವಂತೆ ಆ ಹುಡುಗ ಕ್ಲಾಟುಗೆ ಬೇಡಿಕೊಳ್ಳುತ್ತಾನೆ, ಆದರೆ ತನ್ನ ಶಕ್ತಿಯು ಹಳೆಯ ಸತ್ತ ದೇಹವನ್ನು ಪುನಃ ಸ್ಥಾಪಿಸಲು ಸಾಧ್ಯವಿಲ್ಲ ಅಂತ ಕ್ಲಾಟು ವಿವರಿಸುತ್ತಾನೆ. ಹೆಲೆನ್ ಜೇಕಬ್ ಜೊತೆ ಒಂದಾಗುತ್ತಾಳೆ ಮತ್ತು ಅವರ ಪ್ರೀತಿಯು ಮನುಷ್ಯರಲ್ಲಿ ಒಳ್ಳೆಯತನವಿದೆ ಅಂತ ಕ್ಲಾಟುಗೆ ಮನವರಿಕೆ ಮಾಡುತ್ತದೆ. ನ್ಯಾನೋರೋಬೋಟ್ಗಳನ್ನು ತಡೆಯಲು ಪ್ರಯತ್ನ ಮಾಡುತ್ತೇನೆ ಅಂತ ಕ್ಲಾಟು ಭರವಸೆ ನೀಡುತ್ತಾನೆ. ಆ ಮೋಡವು ಇಡೀ ನ್ಯೂಯಾರ್ಕ್ ಅನ್ನು ಆವರಿಸುತ್ತಿರುವಾಗ ಅಧ್ಯಕ್ಷರು ಇನ್ನೂ ಹೆಚ್ಚಿನ ಮಿಲಿಟರಿ ಕಾರ್ಯಾಚರಣೆಗೆ ಆದೇಶಿಸುತ್ತಾರೆ. ಅದನ್ನು ರೆಜಿನಾ ವಿಳಂಬ ಮಾಡಲು ಪ್ರಯತ್ನಿಸುತ್ತಾಳೆ. ಆ ಗುಂಪು ಸೆಂಟ್ರಲ್ ಪಾರ್ಕ್ಗೆ ತಲುಪುತ್ತದೆ. ಅಲ್ಲಿ ಮಿಲಿಟರಿ ಆಗಲೇ ಹಿಂದೆ ಸರಿದಿರುತ್ತದೆ. ಒಂದು ಏರ್ ಫೋರ್ಸ್ ಬಾಂಬ್ ದಾಳಿಯು ಅವರ ಕಾರನ್ನು ಮಗುಚಿ ಮೈಕೆಲ್ನನ್ನು ಸಾಯಿಸುತ್ತದೆ, ಆದರೆ ಉಳಿದವರೆಲ್ಲರೂ ಸೇಫ್ ಆಗಿರುತ್ತಾರೆ. ಆ ನ್ಯಾನೋರೋಬೋಟ್ಗಳು ಅವರ ವಾಹನವನ್ನು ಒಡೆಯಲು ಶುರು ಮಾಡುತ್ತವೆ, ಆದ್ದರಿಂದ ಕ್ಲಾಟು ಅವರನ್ನು ಆ ಗೋಳದ ಕಡೆಗೆ ಎಳೆಯುತ್ತಾನೆ. ಅವರೆಲ್ಲರೂ ಒಂದು ಸೇತುವೆಯ ಕೆಳಗೆ ಹೋಗಿ ಅಡಗಿಕೊಂಡು ಬಿಡುತ್ತಾರೆ. ಆ ಕೀಟಗಳು ಹೆಲೆನ್ ಮತ್ತು ಜೇಕಬ್ನನ್ನು ಒಳಗಿನಿಂದಲೇ ತಿನ್ನಲು ಶುರು ಮಾಡಿದಾಗ ಹೆಲೆನ್ ತಮ್ಮ ಪ್ರಾಣ ಉಳಿಸುವಂತೆ ಬೇಡಿಕೊಳ್ಳುತ್ತಾಳೆ ಮತ್ತು ಕ್ಲಾಟು ಆ ನ್ಯಾನೋರೋಬೋಟ್ಗಳನ್ನು ತನ್ನ ಸ್ವಂತ ದೇಹದೊಳಗೆ ಎಳೆದು ಹೀರಿಕೊಳ್ಳುತ್ತಾನೆ. ಜೇಕಬ್ ಚೇತರಿಸಿಕೊಳ್ಳುತ್ತಿದ್ದ ಹಾಗೆ ಮನುಷ್ಯರು ತಮ್ಮ ವಿನಾಶದ ಕೊನೆಯ ಅಂಚಿನಲ್ಲಿ ಇದ್ದಾಗ ಅವರು ಖಂಡಿತವಾಗಿಯೂ ಬದಲಾಗಬಹುದು ಅಂತ ಕ್ಲಾಟು ಈಗ ಕನ್ಫರ್ಮ್ ಮಾಡುತ್ತಾನೆ. ಕ್ಲಾಟು ಆ ಗೋಳದ ಕಡೆಗೆ ನಡೆಯುತ್ತಾನೆ ಮತ್ತು ಅವನ ಸ್ಪರ್ಶವು ಆತನನ್ನು ಛಿದ್ರಗೊಳಿಸುತ್ತದೆ ಹಾಗೂ ಅದೇ ಸಮಯದಲ್ಲಿ ನ್ಯಾನೋರೋಬೋಟ್ಗಳನ್ನು ಸಂಪೂರ್ಣವಾಗಿ ನ್ಯೂಟ್ರಲೈಸ್ ಮಾಡುತ್ತದೆ. ಆ ಕೀಟಗಳು ಭೂಮಿಗೆ ಬೀಳುತ್ತವೆ, ಆದರೆ ಎಲ್ಲಾ ಆಧುನಿಕ ತಂತ್ರಜ್ಞಾನಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಇದು ಇಡೀ ಜಗತ್ತನ್ನು ಸಂಪೂರ್ಣ ಕತ್ತಲಿಗೆ ದೂಡುತ್ತದೆ. ಇದು ಮನುಕುಲದ ಉಳಿವಿಗಾಗಿ ನಾವು ತೆರಬೇಕಾದ ಬೆಲೆಯಾಗಿದೆ. ಕ್ಲಾಟುವಿನ ಶಾಶ್ವತವಾದ ಪ್ರಭಾವದ ಸೂಚನೆಯನ್ನು ಹಿಂದೆ ಬಿಟ್ಟು ಆ ಗೋಳವು ಅಲ್ಲಿಂದ ನಿರ್ಗಮಿಸುವುದನ್ನು ಹೆಲೆನ್ ಮತ್ತು ಜೇಕಬ್ ನೋಡುತ್ತಾ ನಿಲ್ಲುತ್ತಾರೆ. Please like and subscribe.